ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಝೋಯಿ ಸ್ಟಾರ್ಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು ಕಳೆದ ಮಂಡೇ ನೈಟ್ ರಲ್ಲಿ ಏನಾಯ್ತು ಅಂತ. ನಮ್ಮ ಝೋಯಿ ಸ್ಟಾರ್ಕ್ ಅವರು ಒಂದು ಮೂನ ಪರ್ಫಾರ್ಮ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅಲ್ಲಿ ಅವರ ಲೆಗ್ ಟ್ವಿಸ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಅಲ್ಲಿ ಅವರ ಕಾಲು ಮುರಿದಿದೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ಅಫಿಷಿಯಲ್ಸ್ ಗಳೆಲ್ಲ ನಮ್ಮ ಝೋಯಿ ಸ್ಟಾರ್ಕ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಮ್ಮ ಕೈರಿ ಸೇನ್ ಹಾಗೆ ರಿಯಾ ರಿಪ್ಲಿ ಅವರು ಮ್ಯಾಚ್ ನ ಕಂಟಿನ್ಯೂ ಮಾಡಿ ನಮ್ಮ ರಿಯಾ ರಿಪ್ಲಿ ಅವರು ಕೈರಿ ಸೇನ್ ಅವ್ರನ್ನ ಪಿನ್ ಮಾಡ್ತಾರೆ. ನಾನು ಮಂಡೇ ನೈಟ್ ರಲ್ಲಿ ಹೇಳಿದ್ದೆ, ಒರಿಜಿನಲ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಝೋಯಿ ಸ್ಟಾರ್ಕ್ ಅವರು ಪಿನ್ ಆಗಬೇಕಾಗಿತ್ತು, ಬಟ್ ಅವರಿಗೆ ಇಂಜುರಿ ಆದಂತಹ ಕಾರಣ ನಮ್ಮ ಕೈರಿ ಸೇನ್ ಅವರು ಪಿನ್ ಆಗಿದ್ದಾರೆ ಅಂತ. ಪಾಪ ಅನ್ನಿಸ್ತು ನನಗೂ ಕೂಡ, ಯಾಕಂದ್ರೆ ರಿಟರ್ನ್ ಆಗಿ ಮತ್ತೊಮ್ಮೆ ಮೊದಲ ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ರು, ಬಟ್ ಮೊದಲ ಮ್ಯಾಚ್ ಅಲ್ಲೇ ಪಿನ್ ಆದ್ರಲ್ಲ ಅಂತ. ಬಟ್ ಮಧ್ಯದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಆದಾಗ ಅವರು ಪ್ಲಾನ್ ಬಿ ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅಂಡ್ ಅದೇ ರೀತಿ ಪ್ಲಾನ್ ಬಿ ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ ಅಂಡ್ ಕೈರಿ ಸೇನ್ ಅವ್ರನ್ನ ಪಿನ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರ ರಿಪ್ಲೈ ಕೂಡ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಪ್ರೊಫೆಷನಲ್ ರೆಸ್ಲಿಂಗ್ ಕ್ಯಾನ್ ಬಿ ವೆರಿ ರಿಯಲ್ ಅಂಡ್ ಡೇಂಜರಸ್. Tonight continue to prove that anything can happen. Wishes Zoe Stark a speedy recovery ಅಂತ ನಮ್ಮ ರಿಯಾ ರಿಪ್ಲಿ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಐ ಥಿಂಕ್ ಇಂಜುರಿ ಆಗಿದೆ, ಅದಕ್ಕೋಸ್ಕರ ಸ್ಪೀಡ್ ಆಗಿ ರಿಕವರಿ ಆಗ್ಲಿ ಅಂತ ಇವರು ಟ್ವೀಟ್ ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟು ಸೀರಿಯಸ್ ಇಂಜುರಿ ಅಂತ, ಬಟ್ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ರೆ ಅವರ ಕಾಲಂತೂ ಮುರಿದಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಆದಷ್ಟು ಬೇಗ ಝೋಯಿ ಸ್ಟಾರ್ಕ್ ಅವರು ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಸೊ ಇಷ್ಟು ದಿನ ಅವ್ರನ್ನ ಟೆಲಿವಿಷನ್ ಅಲ್ಲಿ ತೋರಿಸಿರ್ಲಿಲ್ಲ, ಬಟ್ ಫೈನಲಿ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ತು. ಆ ಒಂದು ಮ್ಯಾಚ್ ಅಲ್ಲಿ ಅವರಿಗೆ ಇಂಜುರಿ ಆಗೋಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಟ್ಯಾಲೆಂಟ್ಸ್ ಗಳ ಬ್ರೇಕ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಪ್ರತಿ ವರ್ಷನೂ ಕೂಡ ಡಬ್ಲ್ಯೂ ಅವರು ಸೂಪರ್ ಸ್ಟಾರ್ಸ್ ಗಳಿಗೆ ಬ್ರೇಕ್ ಗಳನ್ನ ಕೊಡ್ತಾ ಇರ್ತಾರೆ ಅಂಡ್ ಅದಕ್ಕೋಸ್ಕರನೇ ಕೆಲವೊಂದಷ್ಟು ಶೋಗಳನ್ನ ಮೊದಲೇ ಟೇಪ್ ಮಾಡಿ ಇಟ್ಕೊಬಿಡ್ತಾರೆ ಅಂಡ್ ಈಗ ಮತ್ತೊಮ್ಮೆ ಆ ಒಂದು ಟೈಮ್ ಬಂದಿದೆ. ನಮಗೆ ಜೂನ್ 30 ಮಂಡೇ ನೈಟ್ ರಾ ಅನ್ನ ಡಬ್ಲ್ಯೂ ಅವರು 2 ಗಂಟೆ ಮುಂಚೆನೆ ಪ್ರಾರಂಭ ಮಾಡಿ, ಅದಾದ್ಮೇಲೆ ಜುಲೈ 4 ಸ್ಮ್ಯಾಕ್ ಡೌನ್ ನ ಮೊದಲೇ ಟೇಪ್ ಮಾಡಿಕೊಂಡು ಒಂದು ವಾರ ಸೂಪರ್ ಸ್ಟಾರ್ಸ್ ಗಳಿಗೆ ಬ್ರೇಕ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಜೂನ್ 30 ಮಂಡೇ ನೈಟ್ 2 ಗಂಟೆ ಮುಂಚೆನೆ ಟೆಲಿಕಾಸ್ಟ್ ಆಗುತ್ತೆ ಅಂಡ್ ಅದಾದ್ಮೇಲೆ ಬರ್ತಕ್ಕಂತಹ ಸ್ಮ್ಯಾಕ್ ಡೌನ್ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರುತ್ತೆ ಜುಲೈ 4ನೇ ತಾರೀಕಿನ ಸ್ಮ್ಯಾಕ್ ಡೌನು. ಸೊ ಒಂದ್ ರೀತಿ ಒಳ್ಳೇದೇ ಅಂತ ಅನ್ಕೋತೀನಿ, ಯಾಕಂದ್ರೆ ಸೂಪರ್ ಸ್ಟಾರ್ಸ್ ಗಳಿಗೆ ಬ್ರೇಕ್ ನ ಅಗತ್ಯಕತೆ ಇದೆ. ಜುಲೈ ತಿಂಗಳಲ್ಲಿ ಅವರಿಗೆ ಡಬ್ಲ್ಯೂ ಅವರು ಬ್ರೇಕ್ ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು NXT ಯುರೋಪ್ ಬಗ್ಗೆ. ಈ ಒಂದು ಅಪ್ಡೇಟ್ ಅಂತೂ ತುಂಬಾ ವರ್ಷಗಳಿಂದ ಬರ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿ ಬೋರ್ಡ್ ನ ಇಟ್ಕೊಂಡು ಡಿಸ್ಕಷನ್ ಕೂಡ ಮಾಡಿದ್ರು. ನಾವು NXT ಯುರೋಪ್ ನ ತಗೊಂಡು ಬರ್ತಾ ಇದೀವಿ, ಡಬ್ಲ್ಯೂ ಯುರೋಪ್ ನ ತಗೊಂಡು ಬರ್ತಾ ಇದೀವಿ ಅಂತ. ಬಟ್ ಅದಿನ್ನೂ ಕೂಡ ಹೋಲ್ಡ್ ಆಗೇ ಇತ್ತು. ಬಟ್ ಫೈನಲಿ ಮತ್ತೊಮ್ಮೆ ಈ ಸುದ್ದಿಗಳು ಪ್ರಾರಂಭ ಆಗಿದೆ ಅಂಡ್ ಡಬ್ಲ್ಯೂ ಅವರು ಈ ವರ್ಷ NXT ಯುರೋಪ್ ನ ನಡೆಸೋದಕ್ಕೆ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಮಾಡ್ಕೊಂಡಿದಾರಂತೆ. ಸೊ ಇದೇನಾದ್ರೂ ನಿಜ ಆದ್ರೆ ಇದೇ ವರ್ಷ ನಮಗೆ NXT ಯುರೋಪ್ ನೋಡೋದಕ್ಕೆ ಸಿಗಬಹುದು ಅಂಡ್ ಇದರಿಂದ NXT ಎಲ್ಲಾ ಯುರೋಪಿಯನ್ ಕಂಟ್ರಿಗಳಲ್ಲೂ ಕೂಡ ನಮಗೆ ಟೆಲಿಕಾಸ್ಟ್ ಆಗೋದು, ಹಾಗೆ ಅಲ್ಲೇ ಹೋಗಿ ಶೋನ ನಡೆಸೋದು ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೋ ಡ್ಯಾಲಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಬೋ ಡ್ಯಾಲಸ್ ಅವರೇ ಹಾಂಕಲ್ ಹೌಡಿ, ಇದನ್ನ ಡಬ್ಲ್ಯೂ ಅವರು ಕ್ಲಿಯರ್ ಆಗಿ ರಿವೀಲ್ ಮಾಡಿದ್ದಾರೆ ಅಂಡ್ ಈಗ ಅದರ ಸ್ಟೋರಿನೂ ಕೂಡ ನಮ್ಮ ಬೋ ಡ್ಯಾಲಸ್ ಅವರು ಹಂಚ್ಕೋತಾರೆ. ಅವ್ರು ಹೇಳ್ತಾರೆ, ಈಗ ನನ್ನ ಬ್ರದರ್ ನನ್ನ ಜೊತೆ ಇಲ್ಲ, ಬಟ್ ಅವನಿದ್ದಾಗ ನಾನು ಈ ಒಂದು ಸ್ಟೋರಿನ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ, ಬಟ್ ಈಗ ಅವನು ಇಲ್ಲ, ಆದ್ರೂ ಕೂಡ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ ಅಂಡ್ ಆ ಒಂದು ಮಾಸ್ಕ್ ನ ತೆಗೆದ್ರೆ ನಾನು ಬೋ ಡ್ಯಾಲಸ್, ಬಟ್ ಆ ಒಂದು ಮಾಸ್ಕ್ ನ ಹಾಕೊಂಡ್ರೆ ನಾನು ಬೋ ಡ್ಯಾಲಸ್ ಅಲ್ಲ, ಬದಲಿಗೆ ಹಾಂಕಲ್ ಹೌಡಿ, ಅದೇ ಸತ್ಯ ಅಂತ ನಮ್ಮ ಬೋ ಡ್ಯಾಲಸ್ ಅವರು ರೀಸೆಂಟ್ ಆಗಿ ಆದಂತಹ ಒಂದು ಪಾಡ್ಕಾಸ್ಟ್ ಅಲ್ಲಿ ರಿವೀಲ್ ನ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡ್ತಾರೆ ಅಂಡ್ ಆಗ ಫ್ಯಾನ್ಸ್ ಗಳು ಲೋಗನ್ ಪಾಲ್ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರಗಳ ಜೊತೆ ಲೋಗನ್ ಪಾಲ್ ಅವರು ಕೂಡ ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು, ಇವನು ಡಬ್ಲ್ಯೂ ಇಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅದಕ್ಕೆ ಈಗ ನಮ್ಮ ಲೋಗನ್ ಪಾಲ್ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಫ್ಯಾನ್ಸ್ ಗಳು ಆ ರೀತಿ ಮಾತಾಡ್ತಾ ಇದ್ದಾರೆ, ಬಟ್ ಡಬ್ಲ್ಯೂ ಅವರು ನನ್ನನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರು ಹೇಗೆ ಫ್ಯೂಚರ್ ವರ್ಲ್ಡ್ ಚಾಂಪಿಯನ್ ನ ರಿಲೀಸ್ ಮಾಡ್ತಾರೆ ಅಲ್ವಾ, ಸೊ ನಾನು ಫ್ಯೂಚರ್ ವರ್ಲ್ಡ್ ಚಾಂಪಿಯನ್, ಅದಕ್ಕೋಸ್ಕರ ಅವರು ನನ್ನನ್ನ ರಿಲೀಸ್ ಮಾಡೋದಕ್ಕೇನೆ ಆಗೋದಿಲ್ಲ ಅಂತ ಫ್ಯಾನ್ಸ್ ಗಳ ಮೇಲೇನೆ ನಮ್ಮ ಲೋಗನ್ ಪಾಲ್ ಅವರು ಈ ರೀತಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು 100% ಜೇ ಉಸೋ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತೀನಿ. ಜೇ ಉಸೋ ಅವರು ಬರೀ ಒಂದು ವನಬಿ ಚಾಂಪಿಯನ್ ಅಷ್ಟೇ, ಅವನು ರಿಯಲ್ ಚಾಂಪಿಯನ್ ಅಲ್ಲ. ಒಂದು ಕ್ಯಾಚಿ ಥೀಮ್ ಸಾಂಗ್ ನ ಇಟ್ಕೊಂಡು ಅವನು ಕಂಪನಿಯಲ್ಲಿ ಬದುಕಿದ್ದಾನೆ ಅಷ್ಟೇ, ಬಟ್ ಅದು ಕೂಡ ಜಾಸ್ತಿ ದಿನ ನಡೆಯೋದಿಲ್ಲ. ಬಟ್ ಫೈನಲಿ ನಾನು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅವನ್ನ ಸೋಲಿಸಿ ಚಾಂಪಿಯನ್ ಆಗ್ತೀನಿ ಅಂತ ಸ್ಟೇಟ್ಮೆಂಟ್ ನ ನಮ್ಮ ಲೋಗನ್
ಪಾಲ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಈ ಬಾರಿ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಈಗ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ಅಲೆಕ್ಸಾ ಬ್ಲೆಸ್, ರಾಕ್ಸಿನಿ ಪ್ರೀಸ್ ಹಾಗೆ ರಿಯಾ ರಿಪ್ಲಿ ಅವರು ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಇನ್ನ 3 ಜನರ ಕ್ವಾಲಿಫಿಕೇಶನ್ ಬಾಕಿ ಇದೆ. ಸೊ ಇನ್ನ 3 ಜನ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ನೋಡಬೇಕು. ಈ ಕಡೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಬರೀ ಸೋಲೋ ಸಿಕೋ ಅವರು ಮಾತ್ರ ಕ್ವಾಲಿಫೈ ಆಗಿದ್ದಾರೆ. ಇನ್ನು ಕೂಡ 5 ಸ್ಪಾಟು ಬಾಕಿ ಇದೆ. ಆ 5 ಜನ ಯಾರಾಗಿರ್ತಾರೆ ಅಂತ ನೋಡಬೇಕು. ಸೊ ಈ ಬಾರಿ ಮನಿ ಇನ್ ದ ಬ್ಯಾಂಕ್ ನ ಯಾರು ಗೆಲ್ತಾರೆ ಅಂತ ನೋಡೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಇದೇ ಭಾನುವಾರ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ WWE ಅವರು 4 ಮ್ಯಾಚ್ ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈ 4 ಮ್ಯಾಚ್ ಗಳ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ಮೊದಲನೇದಾಗಿ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೆತ್ ರೋಲೆನ್ಸ್ ಅಂಡ್ ಬ್ರಾನ್ ಬ್ರೇಕರ್ ವರ್ಸಸ್ CM ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಕ್ಲಿಯರ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಫೇವರ್ ಮಾಡ್ತಾ ಇದೆ. ಅಂಡ್ ನಮ್ಮ CM ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರು ಅಂಡರ್ ಡಾಗ್ ಆಗಿದ್ದಾರೆ. ಅಂಡ್ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಶಾಕಿಂಗ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಫೇವರ್ ಮಾಡ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಡೇಮಿಯನ್ ಪ್ರೀಸ್ಟ್ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ಆರ್ಟ್ರೂತ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ನಮ್ಮ ಜಾನ್ ಸಿನಾ ಅವರು ಫೇವರೇಟ್ ಆಗಿದ್ದಾರೆ. -5000 ಆಡ್ಸ್ ಮುಖಾಂತರ ಅವರು ಈ ಒಂದು ಮ್ಯಾಚ್ ಅಲ್ಲಿ ಆರ್ಟ್ರೂತ್ ಅವ್ರನ್ನ ಸೋಲ್ಸಿ ಆಫ್ ಕೋರ್ಸ್ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದ್ರೆ, ಫೈನಲ್ ಆಗಿ ಜೇ ಊಸೋ ಹಾಗೆ ಲೋಗನ್ ಪಾಲ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಮ್ಮ ಜೇ ಊಸೋ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. -3000 ಹಾಟ್ಸ್ ಮುಖಾಂತರ ಅವರು ಈ ಒಂದು ಮ್ಯಾಚ್ ಅಲ್ಲಿ ಲೋಗನ್ ಪಾಲ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ. ಅಂಡ್ ಈ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಜೇ ಊಸೋ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ನ WWE ಅವರು ಮಾಡಿಸ್ತಾರಂತೆ. ಜಾನ್ ಸಿನಾ ಹಾಗೆ ಆರ್ಟ್ರೂತ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಂತೆ. ಐ ಥಿಂಕ್ ಈ ಒಂದು ಮ್ಯಾಚ್ ನ WWE ಅವರು ಸ್ಕ್ವಾಶ್ ಮ್ಯಾಚ್ ಆಗಿ ಮಾಡಿಸಬಹುದು ಜಾನ್ ಸಿನಾ ಹಾಗೆ ಆರ್ಟ್ರೂತ್ ಅವರ ಮ್ಯಾಚ್ ನ. ಅದಕ್ಕೋಸ್ಕರ ಮೈನ್ ಇವೆಂಟ್ ಅಲ್ಲಿ ಇಡ್ತಾ ಇಲ್ಲ. ಸೊ ಮೈನ್ ಇವೆಂಟ್ ಅಲ್ಲಿ ನಮಗೆ ಜೇ ಊಸೋ ಹಾಗೆ ಲೋಗನ್ ಪಾಲ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಬ್ರಾಕ್ ಲೆಸ್ನರ್ ಅವರ ಬಗ್ಗೆ 2 ಅಪ್ಡೇಟ್ ಇದೆ. ಮೊದಲನೇದಾಗಿ ನಮ್ಮ ಒಬಾ ಫೆಮಿ NXT ಅವರು ನಿಮಗೆ ಗೊತ್ತಿರಬಹುದು. ಇವರು ರೀಸೆಂಟ್ ಆಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಯಾವುದೇ ಜಾಗದಲ್ಲಾಗ್ಲಿ, ಯಾವುದೇ ಸ್ಟೇಡಿಯಂ ಅಲ್ಲಾಗ್ಲಿ ಅಥವಾ ಯಾವುದೇ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಾದ್ರೂ ಆಗ್ಲಿ, ನಮ್ಮಿಬ್ರು ನೇಮ್ ಕೇಳಿನೇ ಜನಗಳು ಟಿಕೆಟ್ಸ್ ಗಳನ್ನ ಖರೀದಿ ಮಾಡ್ತಾರೆ. ಅಂಡ್ ನಾವು ಕೂಡ ಆ ಒಂದು ಕೇಪಬಿಲಿಟಿನ ಹೊಂದಿದೀವಿ, ಒಂದು ಅದ್ಭುತವಾದ ಮ್ಯಾಚ್ ನ ಡಿಲಿವರ್ ಮಾಡ್ತೀವಿ ಅಂತ ನಮ್ಮ ಒಬಾ ಫೆಮಿ ಅವರು ಬ್ರಾಕ್ ಲೆಸ್ನರ್ ಹಾಗೆ ತನ್ನ ಮ್ಯಾಚ್ ನ ಟೀಸ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಮ್ಯಾಚ್ ಆಗ್ಬೇಕು ಗೈಸ್. ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಕೂಡ ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಹಾಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೆಮಿ ಅವರ ಮ್ಯಾಚ್ ನ ಕೂಡ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮ್ಗೆ ಗೊತ್ತಿರಬಹುದು ಬ್ರಾಕ್ ಲೆಸ್ನರ್ ಅವರ ಮೇಲೂ ಕೂಡ ಅಲಿಗೇಷನ್ಸ್ ಗಳು ಬಂದಿತ್ತು. ನಮ್ಮ ಜನರಲ್ ಗ್ರಾಂಟ್ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೂ ಕೂಡ ಅಲಿಗೇಷನ್ಸ್ ನ ಮಾಡಿದ್ರು. ವಿನ್ಸ್ ಮೆಕ್ಮೆನ್ ಅವರು ನನ್ನನ್ನ ಬ್ರಾಕ್ ಲೆಸ್ನರ್ ಅವ್ರಿಗೋಸ್ಕರ ಯೂಸ್ ಮಾಡ್ಕೊಂಡಿದ್ರು ಅಂತ. ಬಟ್ ಚಾಟಿಂಗ್ ಅಲ್ಲಿ ಮಾತ್ರ ಅದು ರಿವೀಲ್ ಆಗಿತ್ತು. ಅದಾದ್ಮೇಲೆ ಇಲ್ಲಿವರೆಗೂ ನಮ್ಮ ಬ್ರಾಕ್ ಲೆಸ್ನರ್ ಅವರ ನೇಮು ಆ ಒಂದು ಕೇಸ್ ಅಲ್ಲಿ ಮತ್ತೊಮ್ಮೆ ಬಂದಿಲ್ಲ. ಇದರಲ್ಲಿ ಒಳ್ಳೇದೇನಪ್ಪಾ ಅಂದ್ರೆ ಬ್ರಾಕ್ ಲೆಸ್ನರ್ ಅವರು ಗಿಲ್ಟಿ ಅಲ್ಲ ಅಂತ ಇಲ್ಲೇ ಅನ್ನಿಸ್ತಾ ಇದೆ. ಅಂದ್ರೆ ನಮ್ಮ ಜನರಲ್ ಗ್ರಾಂಟ್ ಅವರು ಹೇಳಿರೋ ಪ್ರಕಾರ ವಿನ್ಸ್ ಮೆಕ್ಮೆನ್ ಅವರು ನನಗೆ ಟೆಕ್ಸ್ಟ್ ಮೆಸೇಜ್ ನ ಮಾಡಿದ್ರು, ನೀನು ಬ್ರಾಕ್ ಲೆಸ್ನರ್ ಅವರ ಜೊತೆ ಹೋಗಿ ಈ ರೀತಿ ಕೆಲಸಗಳನ್ನ ಮಾಡಬೇಕು, ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು WWE ಕಂಪನಿಗೆ ಬರಬೇಕು, ಅದಕ್ಕೋಸ್ಕರ ನೀನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಜನರಲ್ ಗ್ರಾಂಟ್ ಅವರಿಗೆ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ತಗೊಂಡಿದ್ರು. ಆ ಒಂದು ವಿಚಾರನ ನಮ್ಮ ಜನರಲ್ ಗ್ರಾಂಟ್ ಅವರು ಕೋರ್ಟ್ ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರ ನೇಮು ಮತ್ತೊಮ್ಮೆ ಡ್ರಾಪ್ ಆಗಿಲ್ಲ. ಇದರ ನೆಗೆಟಿವ್ ಸೈಡ್ ಏನಪ್ಪಾ ಅಂದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಷ್ಟೇ. ಬ್ರಾಕ್ ಲೆಸ್ನರ್ ಅವರು WWE ಗೆ ಬರ್ದಲೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂಡ್ ಅವ್ರಿಗೂ ಕೂಡ ವಯಸ್ಸಾಗ್ತಾ ಇದೆ. ಸೊ ಏನೇ ಆಗಲಿ ಗೈಸ್, ಇದೆಲ್ಲದೂ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಮುಗ್ದೋಗ್ಬಿಡ್ಲಿ. ನಮ್ಮ ವಿನ್ಸ್ ಮೆಕ್ಮೆನ್ ಆಗಿ ಅವರ ಕೇಸು ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವ್ರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದೀವಿ. ಇನ್ನೊಂದು ವರ್ಷ 2 ವರ್ಷ ಮುಗಿದ್ರೆ ಮುಗೀತು, ಅವರೇ ಬರ್ತೀನಿ ಅಂದ್ರೂ ಕೂಡ ಆಗೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ. ಏನೇ ಆಗಲಿ ಆದಷ್ಟು ಬೇಗ ಎಲ್ಲರನ್ನೂ ಕೂಡ ಮುಗಿಸ್ಕೊಂಡು ಬರಲಿ ಅಂತ ಕೇಳ್ಕೊಳ್ಳೋಣ.
ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಚಾನಲಲ್ಲಿ ಎರಡೆರಡು ವಿಡಿಯೋ ಯಾಕೆ ಬರ್ತಾ ಇಲ್ಲ ಅಂದ್ರೆ ನನ್ನ ಕೊಲೀಗ್ ಮದುವೆ ನಡೀತಾ ಇದೆ, ಅದಕ್ಕೋಸ್ಕರ ಅವರು ರಜೆ ಹಾಕಿದ್ದಾರೆ. ಸೊ ಎಲ್ಲ ಜವಾಬ್ದಾರಿ ಕೂಡ ನನ್ನ ಮೇಲೆ ಇರೋದ್ರಿಂದ ಲೇಟ್ ಆಗ್ತಾ ಇದೆ ಬರೋದು, ಅದಕ್ಕೋಸ್ಕರ ಎರಡೆರಡು ವಿಡಿಯೋ ಬರ್ತಾ ಇಲ್ಲ. ಸೊ ಸಾರಿ, ಇದೊಂದು ತಿಂಗಳು ತಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.